ಸರ್ ಹಿಜಾಬನ್ನು ವಿರೋಧಿಸಿದ್ದಾರೆ ಸರ್ ಬಿಜೆಪಿ. ಅವ್ರು ವಿರೋಧ ಮಾಡೋಲ್ಲ, ಮತ್ತು ಅವ್ರ ಕೆಲಸ ಏನು ಅದೇ ಅವ್ರದ ವಿರೋಧ. ಹಿಜಾಬು, ಹಲಾಲ್ ಕಟ್ಟು, ಗೋಮಾಂಸ, ಪಾಕಿಸ್ತಾನ ಈ ಬಿಟ್ಟರೆ ಬೇರೆ ಐದನೇ ಶಬ್ದ ಇಲ್ಲ. ಇವನೇ ಸುತ್ತಾಕ್ಬೇಕು ಅವರು. ಇದರಿಂದ ದೇಶಕ್ಕೆ ಡೆವಲಪ್ಮೆಂಟ್ಗಾಗಲಿ ಸಂಬಂಧಪಟ್ಟದ್ದು ಅಲ್ಲ ಇದು. ಅದು ಇಂಡಿವಿಜುವಲ್ ವಿಚಾರ. ಅದನ್ನು ದೇಶದ ಮಟ್ಟಕ್ಕೆ ಒಯ್ಯುವಂಥ ಪ್ರಯತ್ನ ಮಾಡ್ತಾರೆ. ಇದು ಒಳ್ಳೆಯದಲ್ಲ ಇದು. ಪ್ರತಿ ಸಾರಿ ಇದೇ ಸಾರಿ ಇಲ್ಲ ಚುನಾವಣೆ ಇರೋದ್ರಿಂದ ಬರಲಿಕ್ಕಾಗಿಲ್ಲ. ಇಲ್ಲಿ ಹತ್ತನೇ ಇರ್ಬೋದು, ಕಾಗವಾಡ ಡೆವಲಪ್ಮೆಂಟ್ ಬಗ್ಗೆ ಮುಂಚೆಯಿಂದ ಕೂಡ ನೋಡ್ತಾ ಇದ್ದೀವಿ. ನಮ್ಮ ಗಮನಕ್ಕೆ ಬಂದಂಥ ಎಲ್ಲ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆ ಜನರಲ್ ಸಮಸ್ಯೆ ಕೂಡ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ಇವತ್ತು ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ರೆ ಅವನು ಪರಿಹಾರ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಪಬ್ಲಿಕ್ಕಿಗೆ ಬಿಟ್ಟಂಥ ವಿಚಾರ ನಿರ್ಧಾರ ಮಾಡಿದ ಬಂಗಾರ ತಗೊಳ್ಳೋರು ಜನ, ಅದನ್ನು ಅವ್ರ ಯೋಚನೆಗೆ ಬಿಡ್ತೀವಿ. ಅವ್ರು ಹೇಳ್ಬೇಕಷ್ಟೇ ಅದಕ್ಕೆ ಉತ್ತರ. ಹಂಗೆ ಮಾಡ್ತಾರೆ. ಚುನಾವಣೆ ಆಗೋವರೆಗೆ ಸುಮ್ಮಿರ್ತಾರೆ. ಚುನಾವಣೆ ಆದ ಸಾಯಂಕಾಲ ಇದೇನು ಹೊಸದೇನಲ್ಲ. ಬೆಂಗಾಲ್ ಚುನಾವಣೆ ಇರೋದ್ರಿಂದ ಕೂಡ ಮಾಡಿದ್ರು, ಜಾಸ್ತಿ ಮಾಡಿದ್ರು, ಮುಂದೆ ಕೂಡ ಮಾಡ್ತಾರೆ. ಅವ್ರೇನು ನಿಯಂತ್ರಣ ಮಾಡಲಿಕ್ಕೆ ಹೋಗೋಲ್ಲ ಬಿ ಜೆ ಪಿ ಅವರು. ಜಾಸ್ತಿ ಮಾಡಿ ಹೊರೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜನಸಾಮಾನ್ಯರ ಮೇಲೆ. ಆಗಬಾರ್ದು, ಅದು ಆಗಬಾರ್ದು. ಇದು ಆಗಿದೆ. ಮೆರಿಟ್ ಹುಡುಗರಿಗೆ ತೊಂದರೆ ಆಗ್ತದೆ. ಮುಂದಾರು ಕೂಡ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇದು ಆಗದಂಗೆ ನೋಡ್ಕೋಬೇಕಷ್ಟೆ. ಸರ್ ಹಿಜಾಬನ್ನು ವಿರೋಧಿಸಿದ್ದಾರೆ ಸರ್ ಬಿಜೆಪಿ. ಅವ್ರು ವಿರೋಧ ಮಾಡೋಲ್ಲ, ಮತ್ತು ಅವ್ರ ಕೆಲಸ ಏನು ಅದೇ ಅವ್ರದ ವಿರೋಧ. ಹಿಜಾಬು, ಹಲಾಲ್ ಕಟ್ಟು, ಗೋಮಾಂಸ, ಪಾಕಿಸ್ತಾನ ಈ ಬಿಟ್ಟರೆ ಬೇರೆ ಐದನೇ ಶಬ್ದ ಇಲ್ಲ. ಇವನೇ ಸುತ್ತಾಕ್ಬೇಕು ಅವರು. ಇದರಿಂದ ದೇಶಕ್ಕೆ ಡೆವಲಪ್ಮೆಂಟ್ಗಾಗಲಿ ಸಂಬಂಧಪಟ್ಟದ್ದು ಅಲ್ಲ ಇದು. ಅದು ಇಂಡಿವಿಜುವಲ್ ವಿಚಾರ. ಅದನ್ನು ದೇಶದ ಮಟ್ಟಕ್ಕೆ ಒಯ್ಯುವಂಥ ಪ್ರಯತ್ನ ಮಾಡ್ತಾರೆ. ಇದು ಒಳ್ಳೆಯದಲ್ಲ ಇದು. ಒಳ್ಳೆಯದಲ್ಲ. ಇವತ್ತು ಟ್ಯಾಂಕರ್ ಅವಶ್ಯ ಇದ್ರೆ ಈಗಲೇ ಹೇಳಿದ್ದೀವಿ. ಬೆಳಗಾವದಲ್ಲಿ ಮೀಟಿಂಗ್ ಮಾಡಿ ಹೇಳಿದ್ದೆವು. ಯಾರಿಗೂ ಅವಶ್ಯಕತೆ ಇದೆ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡೋಕ್ಕೆ ಹೇಳಿದ್ದೀವಿ. ಇವತ್ತು ಕೂಡ ನೋಡಿ ಚೆಕ್ ಮಾಡ್ತೀವಿ. ಸರ್ಕಾರ ಎಕ್ಸ್ಟ್ರಾ ಕೊಡುತ್ತೆ. ಡಿ ಸಿ ಅವ್ರ ಫಂಡ್ನಿಂದ ಕೊಡ್ತೀವಿ. ಅದು ಚುನಾವಣೆಗೆ ಕೋರ್ಟ್ನಲ್ಲಿ ಇದ್ದಾರೆ ಮ್ಯಾಟ್ರು. ಕೋರ್ಟ್ ಆದೇಶ ಮಾಡಬೇಕು. ಮಾಡಿದ್ಮೇಲೆ ಮಾಡ್ತೀವಿ. ಅದಿಲ್ಲ ನೋಡೋಣ. ಆಗ್ಬೋದು, ಬೇಗ ಆಗ್ಬೋದು. ವೇಟ್ ಮಾಡೋಣ. ಹೇಳಿದ್ವಿ ಈಗಾಗಲೇ ಹೇಳಿದ್ವಿ. ಅದ್ರ ಬಗ್ಗೆ ನಾವು ಯಾವ್ದು ಆಕಾಂಕ್ಷೆ ಇಲ್ಲ ಅಂತ ಹೇಳಿದ್ವಿ. ಓಕೆ.